ಈ ಚಿತ್ರದಲ್ಲಿ ಬರುವ ಪಾತ್ರಗಳು ಕೇವಲ ಕಾಲ್ಪನಿಕ ಹಾಗೂ ನಡೆದ ಘಟನೆಗಳ ಸತ್ಯಾಂಶದ ಮೇರೆಗೆ ಅಳವಡಿಸಿಕೊಂಡಂತಹ ಕಥೆ ಯಾರಿಗೂ ಕೂಡ ನೋವುಂಟು ಮಾಡುವ ಉದ್ದೇಶ ನಮ್ಮದಲ್ಲ. ಕೂದ್ಲ ಉದ್ದ ಮಯ ಟಿ ಶರ್ಟ್ ಹಾಕೊಂಡಿದ್ದ ಏನಾರ ಯಾವ ನೋಡಿದ್ರಿ ಫೋಟೋ ನೋಡ್ರಿ ಈ ಕಡೆ ಜಸ್ಟ್ ಅಂದ್ರು ಒಂದ್ ಮಧ್ಯಾಹ್ನ ನೋಡ್ರಿ ಮಧ್ಯಾಹ್ನ ಕೈ ಮುಗಿತಾರಲ್ಲ ತೋರ್ಸ್ ಬರ್ಲ ಅಲ್ಲಿ ಜಂಗಲ್ ನಿಂತಿದ್ರು ಅಲ್ಲಿ ಜಂಗಲ್ ನಾನು ದೋಸ್ತ ನಿಂತಿದ್ದು ಅಲ್ಲಿ ಬಂದ್ ಭೇಟಿ ಆಗಿದ್ದ ನಮಗ ಅವತ್ತಿನ ಹೊಳೆ ನೋಡಿ ಈ ಕಡೆನ ಸೈಡ್ ಇರೋದು ಓಡಿ ಹೋಗ್ಬಿಟ್ಟ ಆ ಸೈಡ್. ಶಂಭು ಏನತ್ತ ಏನತ್ತ ಅಲ್ಲೋಣ ಟಿ ಶರ್ಟ್ ಟಿ ಶರ್ಟ್ ಹಾಕದಾಗ ಅಲ್ಲಿ ಗಾಡಿ ಐತಿ ಗಾಡಿ ಏನಾದ ನಮ್ಮ ಅಪ್ಪ ಸೀರಿಯಸ್ ಅಂದ್ರೆ ಒಂದ್ ಸ್ವಲ್ಪ ದವಾಖಾನೆ ಕರ್ಕೊಂಡು ಟೆನ್ಷನ್ ತಗೋತಾರೆ ಹಾಕ್ರಿ ಮಗಳ ತೆಗಿರ ತಾವು ಕರ್ಕೊಂಡು ಅವನ್ ಕರ್ಕೊಂಡ್ ನೀವು ನಿಮ್ ಕಡೆ ಅಣ್ಣ ಸ್ವಲ್ಪ ಜಲ್ದಿ ಹೊಡಿಯಟ ಏನ ಸೀರಿಯಸ್ ಆಗತ್ತ ನಮ್ಮಪ್ಪ ಸ್ವಲ್ಪ ಜಲ್ದಿ ಹೊಡಿಯಟ ಒಳಗ ಏನಾಗಿದೆ ಪೇಷಂಟ್ಗೆ ನೋಡಿ ಸರ್ ಚೆಕ್ ಮಾಡೋ ಜಲ್ದಿ. ಇದು ಸೀರಿಯಸ್ ಕೇಸ್ ಇದೆ, ಇಲ್ಲಿ ನನ್ನ ಹತ್ರ ಆಗೋದಿಲ್ಲ. ಇದು ಎಮರ್ಜೆನ್ಸಿ ICUಗೆ ಹೋಗ್ಬೇಕು. ನೀವು ಕಾರವಾರ ಹೋಗಿ, ಕಾರವಾರ ಹಾಸ್ಪಿಟಲ್ ಹೋಗಿ, ಹೋಗೋದಲ್ಲ ನಾವು ಸಿವಿಲ್ ಹೋಗಿ. ಹೋದ್ರೆ ಭಾಳ ಚಲೋ ಆಗತ್ತೆ. ಏನಂತಾರ ನೋಡೋಣ ಅಣ್ಣ ದಾರಿ ಕಾರವಾರ ಕೊಡೋದು ಬಿಡ ನಾನೇನ
ದವಾಖಾನೆ ಬತ್ತ ಏನಾಗೋದಿಲ್ಲ ದವಾಖಾನೆ ಬಾರಿ ಚಲೋ ಇದ್ದಿದ ಬಂದವ್ರು ಎಲ್ಲಾರು ಚಲೋವಾಗಿ ಹೋಗಿದಾರು. ಸರಿ ಏನ್ ಟೆನ್ಷನ್ ತಗೋಬೇಡ್ರಿ, ಏನಾದ್ರೂ ಹೊರಗೆ ಫೋನ್ ಹತ್ತಿರ ಬರ್ತಾನೆ. ಡಾಕ್ಟರ್ ಸೀರಿಯಸ್ ಪೇಷಂಟ್ ಬಂದಿದೆ, ಬನ್ನಿ. ಗೊತ್ತಿಲ್ಲ ಏನಾಗಿದೆ, ಗೊತ್ತಿಲ್ಲ, ಬನ್ನಿ. ನೋಡ್ರಿ ಬಾಗ್ಲ ಬಂದ್ ಮಾಡು, ಬಂದ್ಬಿಡ್ತಾರೆ ಎಲ್ಲಾರು. ಆಮೇಲೆ ಕರಿತೀನಿ, ನಾನು ಕರಿತೀನಿ, ಆಮೇಲೆ ಹೋಗಿ ಏನಾಗಲ್ಲ ಏನೋ ಅಂದ್ಬಾರ್ದು, ಏನಾಗಲ್ಲ ಹೋಗ ನಿಂತ್ಕೊಂಡು ಏನಾಗಲ್ಲ ಅದಕ್ಕೆ ಹೋಗ್ಬೇಡಿ. ಏನಾಗಲ್ಲ, ಡಾಕ್ಟರ್ ಬಂದಾರ, ಡಾಕ್ಟರ್ ಎಲ್ಲ ನೋಡೋಣ. ನಿನ್ನೆ ಆಯ್ತಲ್ಲ ಪೇಷಂಟ್, ಸೇಮ್ ಅದೇ ತರ ನೋಡಿದ್ನು, ಅದಕ್ಕಿಂತ ಜಾಸ್ತಿನೇ ಆಗಿದೆ ಇವತ್ತು. ಇರಿ ತುಂಬಾ ಕಷ್ಟ ಇದೆ, ಅವರನ್ನ ಕರೀರಿ. ನಿನ್ನೆ ಸವಿ, ನಿನ್ನೆ ಒಂದು ಪೇಷಂಟ್ ಆಯ್ತಲ್ವಾ, ಸೇಮ್ ಅದೇ ತರ ಇವತ್ತು ಅದೇ ನೋಡು. ಅವ್ರ ಮನೇಲಿ ಬರ್ಲಿ ಮಾತಾಡೋಣ ಏನಂಬೋದು. ಯಾಕಂದ್ರೆ ಸೇಮ್ ದಾರು ಕುಡ್ದು ಯಾಕೆ ಇವ್ರ ಮನೆಯವ್ರ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಅವ್ರು ಕರಿ, ಅವ್ರು ಬರ್ಲಿ, ಅವ್ರು ಮಾತಾಡೋ. ಏನಾಗ್ಬೇಕು ನಿಮ್ಗೆ? ಅವರು ನಮ್ಮ ಅಪ್ಪ ರೀ ಮೇಡಮ್ ಅವ್ರ ಏನಾಗೈತ್ರಿ? ಅವ್ರು ತುಂಬಾ ಸೀರಿಯಸ್ ಆಗಿದ್ದಾರೆ, ಅವ್ರಿಗೆ ಡಾಕ್ಟರ್ ಕರೆಸ್ಬೇಕಾಗುತ್ತೆ, ಬೇರೆ ಹೊರಗೆ ಡಾಕ್ಟರ್ ಬರ್ಬೇಕಾಗುತ್ತೆ. ಮೇಡಮ್ ಆ ದುಡ್ಡು ಎಷ್ಟು ಬೇಕಾದಂಗ ನಿಮ್ ಕೈ ಮುಗಿತಾರೆ ಮೇಡಮ್, ನಮ್ಮ ಅಪ್ಪನ ಉಳಿಸ್ಕೊಡ್ರಿ, ಅದ್ ಎಷ್ಟು ಬೇಕಾದಂಗ ನಾ ಕೊಡಕ್ ರೆಡಿ ಅದನ್ರಿ ಮೇಡಮ್. ಆಯ್ತು ಇಲ್ರಿ, ನೋಡ್ರಿ ನಾವು ಇನ್ನೊಂದು ಡಾಕ್ಟರ್ ಕರೆಸ್ಬೇಕಾಗುತ್ತೆ. ಯಾಕಂದ್ರೆ ನೀನು ಕರ್ಸ್ರಿ, ದೊಡ್ಡ ಡಾಕ್ಟರ್ ಬೇಕಾದ್ರೆ ಕರ್ಸ್ರಿ, ಬೇಕಾದ್ರೆ ಕರ್ಸ್ರಿ, ನಾವ್ ರೆಡಿ ಅದನ್ರಿ ಮೇಡಮ್. ಕೈ ಮುಗಿತೀವಿ ಮೇಡಮ್. ನಿನ್ನೊಂದು ಪೇಷಂಟ್ ಇದೇ ತರ ಆಗಿದೆ, ಅದು ತುಂಬಾ ಸೀರಿಯಸ್ ಇತ್ತು, ಅದು ಕೂಡ ಕುಡ್ದು ಇದೇ ತರ ಹಾಳಾಗಿ ಹೋಗಿದೆ. ಹಂಗ ಅನ್ನಕ್ ಹೋಗ್ಬಿಡ್ರಿ ಮೇಡಮ್, ಸಾಯಿದ್ರ ಬಗ್ಗೆ ಎತ್ತಕ್ ಹೋಗ್ಬಿಡ್ರಿ, ನಿಮ್ ಕೈ ಮುಗಿತೀರಿ ಮೇಡಮ್. ನಾವು ಪ್ರಯತ್ನ ಮಾಡ್ತೀವಿ ಸರ್. ನಾವು ದಯವಿಟ್ಟು ಅವ್ರ ಡಾಕ್ಟರ್ನ ಫೋನ್ ಮಾಡ್ತೀವಿ. ಸರಿ, ಹಲೋ, ನಮಸ್ತೆ ಡಾಕ್ಟರ್. ಹೇಳಿ ಅಮ್ಮ. ಇನ್ನೊಂದು ಪೇಷಂಟ್ ಆಯ್ತು ಡಾಕ್ಟರ್, ಅದೇ ತರ ಇವತ್ತೊಂದು ಪೇಷಂಟ್ ಬಂದಿದೆ ಸರ್, ಅದಕ್ಕೆ ನೀವು ಬರ್ಬೇಕು ಸರ್. ಯಾಕಂದ್ರೆ ನನ್ನ ಕೈಲಿ ಹ್ಯಾಂಡಲ್ ಮಾಡಕ್ ಆಗಲ್ರಿ ಸರ್, ಅದು ತುಂಬಾ ಪೆಟ್ ಬಿದ್ದಿದೆ ಸರ್, ಅದಕ್ಕೆ ಬರ್ತಾ ಇದ್ದೀನಿ. ಓಕೆ ಬಾಯ್ ಸರ್. ಕರೆಂಟ್ ಐತಿಲ್ಲ ಅಂತ ಗೊತ್ತಿಲ್ಲ, ನಿನ್ನೆ ಕೂಡ ಸೇಮ್ ಪೇಷಂಟ್, ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಮನೆಯಲ್ಲೆಲ್ಲ ಎಷ್ಟು ಪಾಪ ಅವರೆಲ್ಲ ಇದು ತೊಂದರೆದಾಗ, ಮಕ್ಕಳು ನೋಡಿ ಎಷ್ಟು ಕೈ ಮುಗಿತಾ ಇದ್ದಾರೆ. ಇವ್ರಿಗೆ ಏನಾಗಿದೆ, ಮಕ್ಕಳ ಬಗ್ಗೆ ಯೋಚನೆನೇ ಇಲ್ಲ ಇವ್ರಿಗೆ. ಛೀ. ಹಾ ಸರಿ.
ಇದು ಡಾಕ್ಟರ್ ಬಂದ್ಮೇಲೆ ಗೊತ್ತಾಗುತ್ತೆ. ನೋಡೋಣ, ಹಣೆ ಬರ ದೇವ್ರ ಮೇಲೆ ಇದು ಮಾಡೋಣ, ಇದು ಮಾಡೋಣ. ತಡಿ ನೋಡೋಣ ತಡಿ. ಮೇಡಮ್ ಡಾಕ್ಟರ್ ಬಂದ್ರು. ಸ್ಕ್ಯಾನರ್ಸ್ ಸರ್, ಬ್ಲಡ್ ಚೆಕಪ್ ಆಗಿದೆ ಸರ್, ಸ್ಕ್ಯಾನ್ ಆಗಿದೆ ಸರ್. ಮತ್ತೆ ಇದು ಸ್ಕ್ಯಾನ್ ಅಲ್ಲಿ ಪ್ರಾಬ್ಲಮ್ ಅಂತ ತೋರ್ಸಾಕತ್ತಿದ್ರಿ ಸರ್. ಯಾಕಂದ್ರೆ ಈಗ ಆಪರೇಷನ್ ಮಾಡುವಾಗ ಅವ್ರು ಉಳಿದ ಚಾನ್ಸ್ ಇಲ್ರಿ ಸರ್, ಯಾಕಂದ್ರೆ ಅದ್ರ ತುಂಬಾ ಇದು ತೋರ್ಸಾಕತ್ತಿದ್ರಿ ಸರ್. ಆಮೇಲೆ ಬ್ಲಡ್ ಎಲ್ಲ ಚೆಕಪ್ ಆಗಿದೆ ಸರ್, ಎಲ್ಲ ನಾರ್ಮಲ್ ಇದೆ ಸರ್. ಇದು ಆಪರೇಷನ್ ಒಂದೇ ಒಂದು ಸ್ಕ್ಯಾನ್ ಅಲ್ಲಿ ಒಂದು ಪ್ರಾಬ್ಲಮ್ ತೋರಿಸ್ತಾ ಇದೆ ಸರ್. ಅವ್ರ ಮಗ ಬಂದಿದ್ದಾನೆ ಸರ್, ಪಾಪ ಅವರು ತುಂಬಾ ಇದು ಮಾಡ್ತಾ ಇದ್ರು ಸರ್. ಆಯ್ತು ಸರ್. ಇಂಜೆಕ್ಷನ್ ಮಾಡಿದ್ಯಾ? ಹಾ ಸರ್, ಇಂಜೆಕ್ಷನ್ ಆಗಿದೆ ಸರ್. ಅವ್ರ ಮಕ್ಕಳನ್ನ ಕರಿ ನೋಡ್ತಾನೆ. ಆಯ್ತು ಸರ್, ಓಕೆ. ಸಿಸ್ಟರ್, ಹಾ ಸರ್. ಸಂಜೀವ್ ಅವ್ರಿಗೆ ಪ್ರಜ್ಞೆ ಬಂತಂದ್ರ ಹಾ ಸರ್, ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಸರ್. ಅವ್ರನ್ನ ಕರಿ, ಓಕೆ ನಾ ಸರ್. ಹೇಳ್ತೇನೆ. ಓಕೆ ಸರ್, ಓಕೆ ಸರ್. ಓಕೆ. ಡಾಕ್ಟರ್ ಏನೋ ಹೇಳ್ತಾ ಇದ್ದಾರೆ ನೋಡಪ್ಪ, ಏನಂತಂದ್ರ ಈಗ ಆಪರೇಷನ್ ಮಾಡಿಸ್ಬೇಕಂತಂದ್ರ 2-3 ಲಕ್ಷ ಖರ್ಚು ಆಗ್ತೈತಿ ಅಂತಂದ್ರ ಏನಂತಂದ್ರ ಸಂಜೆ ಹೊತ್ತ ಪ್ರಜ್ಞೆ ಬಂತು ಮಾಡೋದ ಅವಶ್ಯಕತೆ ಇಲ್ಲ ಅಂತಂದ್ರ ಒಂದ್ ವೇಳೆ ಪ್ರಜ್ಞೆ ಬಂತು ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ತೀನಿ ನೋಡಿ. ಏನು ಕಾಳಜಿ ಮಾಡೋ ಅವಶ್ಯಕತೆ ಇಲ್ಲ. ಪ್ರಜ್ಞೆ ಬಂತಂತಂದ್ರೆ ಏನು ಅವಶ್ಯಕತೆ ಇಲ್ಲ. ಓಕೆ, ಆಯ್ತು. ನೀವು ಅಲ್ಲಿ ಕೂತ್ಕೊಳ್ರಿ, ನಾ ಬರ್ತೇನೆ. ಸವಿತಾ, ಈ ಪೇಷಂಟ್ ಅವ್ರ ಕಡೆ ಮೆಡಿಸಿನ್ ತಗೊಳಕ್ ಹೇಳಿಮ್ಮ. ಹೊಸದ ಕಡೆ ಯಾರದ್ರಿ? ಪೇಷಂಟ್ ಎಮರ್ಜೆನ್ಸಿ, ಡಾಕ್ಟರ್ ಮೆಡಿಸಿನ್ ತುಂಬ ಅಂದ್ರೆ ಜಲ್ದಿ ತಗೊಂಡ್ರಿ. ಒಂದ್ ಕೆಲಸ ಮಾಡ, ನಾನು ಮೆಡಿಸಿನ್ ತೊಗೊಂಬರ್ತೀನಿ, ನೀವು ಇಲ್ಲೇ ಕೊಡ್ರಿ. ಡಾಕ್ಟರ್ ಏನ ಕರೆದ್ರೆ ಅಲ್ಲಿ ಏನಂತ ಕೇಳ್ರಿ. ಎಲ್ಲ ಹೊಡ್ಕೊಂಡು ಹೋಗ್ರಿ, ನಿಮ್ ಹಿಂದೆ ಕರ್ತೀವಿ. ಇದೆಲ್ಲ ಸರಿ ಇದೆ ಅಮ್ಮ, ಎಲ್ಲ ಕ್ಲೀನ್ ಮಾಡ್ಬಿಡು, ನಾ ಬರ್ತೀನಿ. ಎಲ್ಲಿಂದ ಕುಡ್ಕುಡು ಬರ್ತಾವ ಯಾರಿಗತ್ತ. ಡಾಕ್ಟರ್ ಕರ್ಕೊಂಡ್ ಬರ್ತಾನೆ, ಸಿರಾನ್ ಹಚ್ಬೇಕು. ಮೇಡಮ್, ಡ್ರೆಸ್ಸಿಂಗ್ ಎಲ್ಲ ಮುಗ್ದೈತ್ರಿ, ಸಿರಾನ್ ಹಚ್ಬೇಕು. ನಡಿಯಮ್ಮ, ಬಂದ್ರಿ ಸಲಾನ್ ಇರ್ಸಿ.
ಏನಾಗ ಶಂಭು ನಿಮ್ಮ ಅಪ್ಪಾಗ ಏನಾಗಿಲ್ಲ ಹೋಯ್ ಆರಾಮ್ದ ನಾವ್ ಏನ್ ಟೆನ್ಷನ್ ಬಿಟ್ಟಿದ್ದೆ ನೋಡಿ ಏನ್ ಮಾಡ್ಸಿದೆ ಇಲ್ಲ ನಾ ಹಿಂಗ ಆಗ್ತಿದ್ದೆ ನಮ್ಗೆ ಗೊತ್ತಿರಾಕಿಲ್ಲ ಇಲ್ಲ ಅಂದ್ರೆ ನಮ್ಗೆ ಬಿಡ್ತಿರಾಕಿಲ್ಲ ನೀನು ಏನಾದ್ರಿ ಏನಾದ್ರಿ ಡಾಕ್ಟರ್ ಏನಾಯ್ತ್ರಿ ನಮ್ ಗಂಡಗ ಶಂಕರ ಶಂಭು ಏನಾದ್ ನಮ್ ಗಂಡಗ ಏನಾಗಿದ್ರಿ ಇವ್ರಿಗೆ ಏನಾದ್ರಿ ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ ಇವ್ರಿಗೆ 3 ಅವರ್ದಾಗ ಪ್ರಜ್ಞೆ ಬಂದ್ರು ಬರ್ಬೋದು ದೇವ್ರ ದಯ ಐತಿ ಪಾಪ ಅವ್ರು ಉಳ್ಕೊಂಡಿದಾರ ಅಂದ್ರೆ ತುಂಬಾ ಒಳ್ಳೇದು ಆಮೇಲೆ ನೋಡಿ ಚೆಕ್ ಮಾಡಿ ಅವ್ರ ಮನೆಗೆ ಕಳ್ಸಿ ಓಕೆ ಏನಾದ್ರು ನಿಮ್ಮ ಅಪ್ಪಗ ದೇವ್ರ ನಮ್ಗ ಯಾಕಿಂತ ಕಷ್ಟ ಕೊಡೋದದು ಸವಿ 3 ಅವರ್ನಾಗ ಪ್ರಜ್ಞೆ ಬಂದೇ ಬರುತ್ತೆ ಶೂರ್ ಇದೆ ಆದ್ರೆ ಅವಾಗ ಚೆಕ್ ಮಾಡ್ತಾ ಇರು ಆಮೇಲೆ ಇನ್ನು ಹೋಗೋಕ್ಕಿಂತ ಮುಂಚೆ ಅವ್ರಿಗೆ ಇವತ್ತು ಡಿಸ್ಚಾರ್ಜ್ ಮಾಡ್ಬಿಡೋಣ ಹೋಗೋಕ್ಕಿಂತ ಮುಂಚೆ ಅವ್ರಿಗೊಂದು ಇಂಜೆಕ್ಷನ್ ಮಾಡೋಣ ಸರಿ ಅವಾಗ ಅವ್ರು ಸ್ವಲ್ಪ ಚೆಕ್ ಮಾಡ್ತಾರೆ 2:17 ಆಗೈತಮ್ಮ ಇನ್ನೊಂದು ಸ್ವಲ್ಪ ನೋಡೋಣ ಈಗ ಸ್ವಲ್ಪ ಪೇಷಂಟ್ ನೋಡ್ಕೊಂಡು ಆಮೇಲೆ ಆ ಕಡೆ ಗುಡ್ ವೆರಿ ಗುಡ್ ಈಗ 1/2 ಅವರ್ನಾಗ ಅವ್ರ ಪ್ರಜ್ಞೆ ಬರ್ಬೋದು ಈಗ ಅವ್ರಿಗೆ ಇವತ್ತು ಡಿಸ್ಚಾರ್ಜ್ ಮಾಡ್ಬಿಡೋಣ ಅಲ್ಲೇ ಸ್ವಲ್ಪ ನೋಡ್ಕೊತಿರೋಣ ಓಕೆ ವಾವ್ ವೆರಿ ಗುಡ್ ವೆರಿ ನೈಸ್ ಪ್ರಜ್ಞೆ ಬಂದ್ಬಿಟ್ಟಿದೆ ಪಾಪ ದೇವ್ರು ಇದ್ದಾನೆ ಅವ್ರ ಮಕ್ಕಳು ಪಾಪ ಅವ್ನ ಮಗ ಎಷ್ಟು ಅಳ್ತಾ ಇದ್ದ ನೋಡು ಓಕೆ ಗುಡ್ ಗುಡ್ ಆರಾಮಾಗಿದೆ ಏನಾಗಿಲ್ಲ ನಿಮ್ಗೆ ಇವತ್ತು ಡಿಸ್ಚಾರ್ಜ್ ಮಾಡ್ಬಿಡೋಣ ಸಾಯಂಕಾಲನಕ್ಕೆ ಅವ್ರ ಮನೆಯವ್ರನ್ನ ಅಲ್ಲಿ ಕರ್ಸ್ಕೊಂಡ್ಬಿಡಿ ಒಂದು ಇದು ಕೂಡ ಮಾಡಿ ಕೊಡು ಸಲೈನ್ ಇದು ಮಾಡ್ಬಿಡಮ್ಮ ಕ್ಲಿಯರ್ ಮಾಡ್ಬಿಡು ಅವ್ರ ಮನೆಯವ್ರು ಕಳಿಸ್ಬಿಟ್ಟು ರಿಚಾರ್ಜ್ ಅವ್ರ ಮನೆಯವ್ರು ಎಲ್ಲರೂ ಕರಿಯಮ್ಮ ಮಾತಾಡೋಣ ಪೇಷಂಟಿಗೆ ಪ್ರಜ್ಞೆ ಬಂದ್ರಿ ಮತ್ತೆ ನಿಮ್ಮ ಯಜಮಾನ ಪ್ರಜ್ಞೆ ಬಂದ್ರಿ ಮತ್ತೆ ಬಂದ ಬಿಲ್ ಪೇ ಮಾಡಿ ಡಾಕ್ಟರ್ ಕರ್ತಾರ ಬರ್ರಿ ನಿಮ್ಮ ಬರ್ರಿ ಕರೆದ್ರಿ ಅಂತ್ರಿ ನಿಮ್ಮ ಅಪ್ಪಾಜಿಗೆ ಪ್ರಜ್ಞೆ ಬಂದಿದೆ ಅವ್ರಿಗೆ ಈಗ ಮುಂದ್ಗಡೆ ಕುಡಿಲಾರ್ದಂಗೆ ನೀವು ನೋಡ್ಕೋಬೇಕು ಯಾಕಂದ್ರೆ ಅವ್ರಿಗೆ ಇದ್ರ ರಿಪೋರ್ಟ್ ಅಲ್ಲಿ ತೋರಿಸ್ತಾ ಇದೆ 2 ಕಿಡ್ನಿ ಡ್ಯಾಮೇಜ್ ಆಗಿದೆ ಒಂದ್ ವೇಳೆ ಅವ್ರು ಕುಡಿದ್ರಂದ್ರೆ ಅವ್ರ ಜೀವಕ್ಕೆ ಅಪಾಯ ಇದೆ ಓಕೆ ಮತ್ತೆ ನೀವು ಸ್ವಲ್ಪ ನೋಡ್ಕೊಳ್ಳಿ ಅವ್ರಿಗೆ ಒಳ್ಳೆ ರೀತಿಯಿಂದ ನೋಡ್ಕೊಳ್ಳಿ ನಿಮಗೆ ಧನ್ಯವಾದಗಳು ಡಾಕ್ಟರ್ ನಮ್ ಗಂಡ ಅದು ನಮ್ ಕೈಯಾಗಿಲ್ಲ ಡಾಕ್ಟರ್ ಎಲ್ಲ ದೇವ್ರ ದಯ ಇದೆ ನಿಮ್ದು ಒಳ್ಳೆ ರೀತಿಯಿಂದ ಆ ದೇವ್ರು ಉಳಿಸಿದಾನೆ ಅವ್ರಿಗೆ ಈಗಲಿಂದ ಮುಂದ್ಗಡೆ ಕಾಪಾಡ್ಕೊಡು ಇದ್ರಲ್ಲೆಲ್ಲ ಬಿಲ್ ಬರ್ದಿದ್ದೀವಿ ಮೇಡಮ್ ಸರ್ ಅಲ್ಲಿ ಹೋಗಿ ಇದ್ರಾಗ ತುಂಬ್ಕೊಂಡು ಬನ್ನಿ ಡಿಸ್ಚಾರ್ಜ್ ಇವತ್ತು ಸಂಜೆಗೆ ಹೋಗ್ಬಿಡಿ ಇದು ಬಿಲ್ ತುಂಬಿದ ನಂತರ ಡಿಸ್ಚಾರ್ಜ್ ಆಗ್ತದೆ ಓಕೆ ಸವಿತಾ ಅವ್ರ ಬಿಲ್ ಅನ್ನು ಇದು ಮಾಡೋಣ ಸವಿತಾ ಎಲ್ಲ ಪೇಮೆಂಟ್ ಓಕೆ
ಸವಿತಾ ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡಮ್ಮ. ಓಕೆ ಹಾಂ ಚೆನ್ನಾಗಿ ನೋಡ್ಕೊರಿ. ಓಕೆ ಓಕೆ ಕುಡಿಲಾರ್ದಂಗೆ ನೋಡ್ಕೊರಿ. ಓಕೆ ಸರ್.